ನಾನೇನಾದ್ರು ಮಿನಿಸ್ಟ್ರಿಗಳಿಗೆ ಮಾತಾಡಿದ್ದೀನ? ಮನೆಯೊಳಗೆ ಯಾಕೆ ಹೋಗ್ಬೇಕು? ಫೋನ್ ಮಾತಾಡೋದು ನನಗೆ ಅದು ಅಭ್ಯಾಸನೇ ಇಲ್ಲ. ನನ್ನ ರಾಜಕೀಯ ಜೀವನದಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋ ಪ್ರವೃತ್ತಿನೇ ಇಲ್ಲ. ನೀವೇನು ಸುಮ್ಮನೆ ಗೊತ್ತಿಲ್ಲ ಏನೋ ಮಾತಾಡಕ್ ಹೋಗ್ತೀನಿ. ಬೇರೆ ಪಾರ್ಟಿ ಅವ್ರ ಬಗ್ಗೆ ನಿಮ್ಗೆ ಭರೋಸೆ ನೀವು ಪಾಪ ನೋಡಿ ಯತ್ನಾಳ್ ಅವರೇ, ನಿಮಗೆ ಗೊತ್ತಿದೆಯೇನೋ ಗೊತ್ತಿಲ್ಲ, 2ನೇ ಸಾರಿ ಅಲ್ಲ MLA ಆಯ್ತಾ ಇರೋದು? 3ನೇ ಸಾರಿನಾ? ಅದಾಯ್ತಪ್ಪ, ಇಲ್ಲಿ ಬಂದಿರೋದು 2ನೇ ಸಾರಿ ಅಲ್ವೇನ್ರಿ? 3 ಸಾರಿ ಬಂದಿದ್ದೀರಿ, ಬಹಳ ಸಂತೋಷ. ನಾನು 83ರಿಂದ ಇಲ್ಲಿದ್ದೀನಿ. ನನ್ನ ಜೊತೆ ಇರೋರು ಯಡಿಯೂರಪ್ಪನವ್ರು ಬಂದಿದ್ರು, ಇಲ್ಲಿ ಇನ್ಯಾರು ಇದ್ದಾಗಿಲ್ಲ ಅನ್ನೋ ಕಾಣಿಸ್. BR ಪಾಟೀಲ್ ಒಬ್ಬ ಇದ್ದಾನೆ, ಇನ್ನು ಬಾಕಿಯವ್ರು ಯಾರು ಇಲ್ಲ. ಗೊತ್ತಾಯ್ತಾ? ನಾನು ದೇಶಪಾಂಡೆ ಅವರು ನಾನು ಒಟ್ಟಿಗೆ ಬಂದದ್ದು, ಯಡಿಯೂರಪ್ಪನವರು ನಾವು ಒಟ್ಟಿಗೆ ಬಂದದ್ದು, ನಾನು BR ಪಾಟೀಲ್ ಒಟ್ಟಿಗೆ ಬಂದದ್ದು. ಅವತ್ತಿನಿಂದ ಇವತ್ತಿನವರೆಗೆ ವಿರೋಧ ಪಕ್ಷದವ್ರ ಜೊತೆನಲ್ಲಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡಿದ್ದೀನಿ ಅಂತ ಸಾಬೀತು ಮಾಡಿದ್ರೆ ಅವತ್ತೇ ರಾಜಕೀಯದಲ್ಲಿ ನಿವೃತ್ತಿ ಆಗ್ತದೆ. ನನ್ನ ಜೀವನದಲ್ಲಿ ಇವತ್ತಿನವರೆಗೆ ಕೆಲಸ ಮಾಡಿಲ್ಲ. ಮನೆ ಅಧ್ಯಕ್ಷರೇ, ಅದರಿಂದ ಈಗ ಕುಮಾರಸ್ವಾಮಿ ಅವರು ಇನ್ನು 199 ಯೂನಿಟ್ ಉಪಯೋಗಿಸ್ತಾ ಇದ್ದಾರೆ ಅಂತ ಇಟ್ಕೋಣ, ಅವರೇಜ್. ಅವ್ರಿಗೆ 190 ಯೂನಿಟ್ಗೆ ಫ್ರೀಯಾಗಿ ಕೊಡ್ತೀವಿ ನಾವು. 180 ಯೂನಿಟ್ ಯಾರು ಬಳಸ್ತಾರೆ ಅವ್ರಿಗೆ 180 ಯೂನಿಟ್ ಕೊಡ್ತೀವಿ ಫ್ರೀಯಾಗಿ, ಇರ್ರೆಸ್ಪೆಕ್ಟಿವ್ ಆಫ್ ದಿ ಕಾಸ್ಟ್, ರಿಲಿಜಿಯನ್, ಸೆಕ್ಸ್ ಕೊಡ್ತೀವಿ ಎಲ್ರಿಗೂ. ಹಾಗಾದ್ರೆ ನೀವು ಅವ್ರು 70 ಕೇಳಿ, ಸ್ವಲ್ಪ ಕೂತ್ಕೊಳ್ಳಿ ಸ್ವಲ್ಪ ಪ್ಲೀಸ್. ನೀವು 80 ಯೂನಿಟ್ ಖರ್ಚು ಮಾಡ್ತಾ ಇದ್ದೀರಿ ಅವರೇಜ್. ನೀವು 120 ಯೂನಿಟ್ ಯಾಕೆ ನಿಮಗೆ ಕೊಡಬೇಕು? ಆರ್ ಯು ಎಂಟೈಟಲ್ಡ್ ಟು ಇಟ್? ನಾವು ಯಾರು ಖರ್ಚು ಮಾಡ್ತಾರೆ ಅದು 1 ವರ್ಷ ಅವರೇಜ್ ತಗೊಂಡು ಅದ್ರ ಮೇಲೆ 10% ಕೊಡ್ತೀವಿ. 200 ಯೂನಿಟ್ ಖರ್ಚು ಮಾಡ್ತಾ ಇದ್ರೆ 200 ಯೂನಿಟ್ ಫ್ರೀಯಾಗಿ ಕೊಡ್ತೀವಿ. ಸಿದ್ದು ಸೌದಿ ಜನ ಒಪ್ಕೊಂಡು ಎಲ್ಲ ಸ್ವಾಗತ ಮಾಡಿದ್ದಾರೆ, ಬಿಡ್ರಿ. ಅದು ಯಾಕ್ರಿ ಒದ್ದಾಡ್ತೀರಾ? ಎಲ್ಲ ತೀರ್ಮಾನ ಮಾಡೈತೆ ಬಿಡ್ರಿ. ನೀವು ಎಷ್ಟು 200 ಯೂನಿಟ್ ಫ್ರೀ ಕೊಡ್ತೀವಿ ಅಂತ ನೀವು ಗ್ಯಾರಂಟಿ ಕೊಡಬಾರ್ದು, ದಿವಾಳಿ ಆಗ್ತದೆ ಅಂತ ಹೇಳಿದವರು ನೀವು. 60 ಯೂನಿಟ್ 90%. ಇವರು ನಾವು ಅನೌನ್ಸ್ ಮಾಡಿದಾಗ ಸ್ವಾಗತ ಮಾಡಿದಾರ? ವಿರೋಧ ಮಾಡಿದವರು ಶಿವಲಿಂಗ ಜನಹಿತವಾಗಿ ಏನು ಜಾರಿ ಶಿವಲಿಂಗ ಎಲ್ಲ ನೀವು ಹೇಳುವಂತ ಎಲ್ಲಾ ವಿಚಾರಗಳು ಅವರಿಗೆಲ್ಲ ವಿಚಾರ ಗೊತ್ತಿದೆ. ಯಾಕಾಗಿ ಮೇನ್ ಕೂಡ ಆದ್ರೂ ಪ್ರತಿಭಟನೆ ಮಾಡಿದವ್ರು ಅಂತ ಅವ್ರು ಹೇಳ್ತಾ ಇದ್ದಾರೆ. ಅವ್ರಿಗೆಲ್ಲ ವಿಚಾರ ಗೊತ್ತಿದ್ದು ಮಾಡುವಂತ. ಅದಕ್ಕೆ ಶಿವಲಿಂಗ ಅವ್ರೆ